ನಮಸ್ತೆ ಕನ್ನಡಿಗರೇ. ಇವತ್ತು ನಾವು ಏನು ಮಂಡ್ಯ ಮಿಲ್ಕ್ ಸಂಸ್ಥೆ ವಿರುದ್ಧ ಧರಣಿಗೆ ಕೂತು 5ನೇ ದಿನ ದಾಟಿದೆ. ಇಲ್ಲಿಯ ಮಂಡ್ಯ ಏನು ಶಾಸಕರಿದ್ದಾರೆ, 7 ಜನ ಶಾಸಕರು, ಒಬ್ಬರು ಇಲ್ಲಿಗೆ ಬಂದು ಏನು ಸಮಸ್ಯೆ, ಏನು ಮನವಿ, ಏನು ಅವ್ಯವಹಾರ ಆಗಿದೆ ಅದ್ರ ಬಗ್ಗೆ ಯಾರೂ ಮನವಿ ಪತ್ರವನ್ನು ಸ್ವೀಕರಿಸಕ್ಕೂ ನಮ್ಮ ಬೇಡಿಕೆ ಏನಿದೆ, ಇಲ್ಲಿ ಅವ್ಯವಹಾರ ಏನಿದೆ ದಾಖಲೆ ಸಹಿತ ಕೊಡ್ತೀವಿ, ಯಾರೂ ಬರ್ತಾ ಇಲ್ಲ ಇಲ್ಲಿಗೆ ಕೇಳಕ್ಕೆ. ಮತ್ತೆ ಎಮ್ ಎಲ್ ಸಿ 3 ಜನ ಇದ್ದಾರೆ, MLCಗಳು ಬರ್ತಾ ಇಲ್ಲ, ಉಸ್ತುವಾರಿ ಸಚಿವರಿದ್ದಾರೆ ಬರ್ತಾ ಇಲ್ಲ. ಅದನ್ನ ಕಡ್ದು ಈ ವೈದ್ಯಕೀಯ ಸಂಬಂಧಪಟ್ಟಂತ ಮಿನಿಸ್ಟರ್ ಇದ್ದಾರೆ ಶರಣ್ ಪಟೇಲ್, ಅವ್ರಿಗೆ 6 ತಿಂಗಳಿಂದ ದೂರು ಕೊಟ್ಟಿದ್ದೀವಿ, ಖುದ್ದು ಭೇಟಿ ಮಾಡಿ ಬರ್ತಾ ಇಲ್ಲ ಮನವಿಗೆ. ಏನು ಈ ರೀತಿ ಆದ್ರೆ ಜನಸಾಮಾನ್ಯ ಬೀದಿ ನಿಂತ್ಕೊಂಡು ನಾವು ಇವ್ರನ್ನ ಗೆಲ್ಸಿ ಬೀದಿ ನಿಂತ್ಕೊಂಡು ನಾವು ಕೇಳ್ಬೇಕೆ ಸಮಸ್ಯೆನ? ಹಾಗಾದ್ರೆ ಇವ್ರು ಯಾಕೆ ಜನಪ್ರತಿನಿಧಿ ಆಗಿರ್ಬೇಕು? ದಯವಿಟ್ಟು ಬರಬೇಕು. MP ಸುತ್ತ ಇಲ್ಲಿ ಬಂದಿಲ್ಲ ಮನವಿನ ಸ್ವೀಕಾರ ಮಾಡಲಿಕ್ಕೆ. 5 ದಿವಸದಿಂದ ಎಲ್ಲಾ ಪತ್ರಿಕೆಗಳಲ್ಲಿ ಎಲ್ಲಾ ಮಾಧ್ಯಮಗಳಲ್ಲೂ ಪ್ರಸಾರ ಮಾಡಿದ್ದಾರೆ, ಎಲ್ಲರೂ ಇಲ್ಲಿ ಬಂದೋಗಿದ್ದಾರೆ ಮಾಧ್ಯಮದವರು. ನಾವೆಲ್ಲ ದಾಖಲಾತಿಗಳನ್ನು ಅವ್ರಿಗೂ ಕೊಟ್ಟಿದ್ದೀವಿ, ಸಂಸ್ಥೆಗೂ ಕೊಟ್ಟಿವಿ, ಹಲವಾರು ದೂರುಗಳು ಕೊಟ್ಟಿವಿ, ಏನೂ ಆಗ್ತಾ ಇಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ತಮ್ಮೆಲ್ಲರೂ ನೋಡ್ತಾ ಇರುವಂಥ ಬಂಧು ಮಿತ್ರರು ಎಲ್ಲವನ್ನು ಟ್ಯಾಗ್ ಮಾಡಿ, ಅವ್ರಿಗೆ ಯಾವ ಶಾಸಕರ ಫೇಸ್ಬುಕ್ಕು, ವಾಟ್ಸಪ್ ಖಾತೆಗಳು, ಅಲ್ಲಿಂದ ಟ್ವಿಟರ್ ಖಾತೆಗಳಿಗೆ ಈ ವಿಷಯವನ್ನು ಅವ್ರಿಗೆ ಟ್ಯಾಗ್ ಮಾಡಿ, ಶೇರ್ ಮಾಡಿ. ಈ ಮಂಡ್ಯ ಕರ್ಮಕಾಂಡವನ್ನು ತನಿಖೆ ಮಾಡಲಿಕ್ಕೆ ಅವ್ರು ಬರೋ ರೀತಿ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.